ಮಕ್ಕಳ ಯಶಸ್ವಿಗಿಂತ ಯಾವುದೇ ತಾಯಿ ಇನ್ನೇನೂ ಬಯಸಲ್ಲ, ಏನೂ ಎದುರು ನೋಡಲ್ಲ. ಬಟ್ ನಾನು ಎದುರು ನೋಡಿದ್ದಕ್ಕಿಂತ ದರ್ಶನ್ ನನ್ನ ಜೊತೆಗೆ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ನನಗೆ ಮಾತ್ರ ಅಲ್ಲ, ಅಭಿಷೇಕ್ಗೂ ಒಬ್ಬ ದೊಡ್ಡಣ್ಣನಾಗಿ ಅವರು ಅಡ್ವೈಸ್ ಮಾಡ್ತಾರೆ, ಬೈತಾರೆ, ಒಳ್ಳೇದು ಕೆಟ್ಟದು ಎಲ್ಲ ಗೈಡ್ ಮಾಡ್ತಾರೆ. ಅದಕ್ಕಿಂತ ನಾನು ದರ್ಶನ್ಗೆ ಹೇಳ್ತೀನಿ, ಅಪ್ಪ ನನಗೆ ಎಷ್ಟೋ ಧೈರ್ಯ ಇದೆ. ಇವತ್ತಿನ ದಿನ ಅಂಬರೀಷ್ ಅವರು ನಮ್ಮೊಂದಿಗೆ ಇಲ್ಲ, ಆದ್ರೂ ನೀನಿದೆಯಾ, ಅಬ್ಬಿಗೆ ನೀನಿದೆಯಾ, ಇರಬೇಕು ಅಂತ ನಾನು ಹೇಳ್ತೀನಿ. ಇನ್ನೊಂದು ವಿಷಯ ನಾನು ಎಂದೆಂದಿಗೂ ಮರೆಯಲ್ಲ. ನನ್ನ ಎಲೆಕ್ಷನ್ ಟೈಮಲ್ಲಿ ನನ್ನ ಮನಸ್ಥಿತಿ ಆವಾಗ ಯಾವ ರೀತಿ ಇರುತ್ತೆ ಅನ್ನೋದನ್ನು ಹೇಳೋಕೆ ಸಾಧ್ಯನೇ ಇಲ್ಲ. ನನ್ನ ಜೊತೆಯಲ್ಲಿದ್ದವರು, ನನ್ನ ಹತ್ರ ಇರೋವ್ರಿಗೆ ಮಾತ್ರ ಅದು ಗೊತ್ತಿತ್ತು. ಆ ಟೈಮಲ್ಲಿ ನನಗೆ ಜೊತೆಗಿದ್ದು, ನನಗೆ ಸಪೋರ್ಟಾಗಿ ನಿಂತ್ಕೊಂಡು ದರ್ಶನ್ನು ಮತ್ತು ಯಶ್, ನಾನು ಹೇಳಲೇಬೇಕಿಲ್ಲಿ ಈ ವಿಷಯನ, ಎಷ್ಟು ನನಗೆ ಧೈರ್ಯ ತುಂಬಿದ್ರು. ಬರೀ ಬಂದು ಯಾವುದೋ ಒಂದು ದಿನ ಇಲ್ಲಿ ಬಂದು ಭಾಷಣ ಮಾಡಿ ಹೋಗಿದ್ದಲ್ಲ, 15-20 ದಿವಸಗಳು ನನ್ನ ಜೊತೆಯಲ್ಲಿದ್ದು ನನಗಿಂತ ಅವ್ರು ಜಾಸ್ತಿ ಶ್ರಮಪಟ್ಟು ಆ ಬಿಸಿಲಲ್ಲಿ, ಆ ಧೂಳಲ್ಲಿ, ಆ ಜನರ ಮಧ್ಯೆ ಅವರು ಕಷ್ಟಪಟ್ಟು ನನಗೋಸ್ಕರ ನಿಂತಿದ್ರು. ಆ ಪ್ರೀತಿ ಇದೆಯಲ್ಲ, ಅವರೇ ನನಗೆ ಏನೋ ಅದನ್ನು ಮಾಡಬೇಕು ಅಂತ ಏನಿರಲಿಲ್ಲ. ಎಷ್ಟೋ ಜನ ನೋಡಿದ್ವಿ, ಅಂಬರೀಷ್ ಅವರು ಇದ್ದಾಗ ಜೊತೇಲಿ ಎಷ್ಟೋ ಜನ ಇದ್ದರು, ಅವರೆಲ್ಲ ಏನು ಜೊತೇಲಿ ಉಳ್ಕೊಂಡಿಲ್ಲ. ಆಮೇಲೆ ಜೀವನದಲ್ಲಿ ನಾವು ಸಹಾಯ ಮಾಡಿದವರೆಲ್ಲ ನಮಗೆ ಸಹಾಯ ಮಾಡ್ತಾರೆ ಅಂತ ಯಾವತ್ತೂ ಎದುರು ನೋಡಬಾರ್ದು, ನಾವು ಎದುರು ನೋಡಲ್ಲ ಅದನ್ನು. ಆದರೆ ನಡೆದು ಬಂದ ದಾರಿಯನ್ನು ನಾವು ಮರೆಯಬಾರದು. ಅದು ಮನುಷ್ಯರ ಲಕ್ಷಣ, ಮನುಷ್ಯತ್ವದ ಗುಣ. ಅದು ಆ ಗುಣ ದರ್ಶನಲ್ಲಿದೆ, ಅದನ್ನು ನಾನು ಎಂದಿಗೂ ಮರೆಯಲ್ಲ. ಅದೇ ಆಶೀರ್ವಾದ ದರ್ಶನ್ಗೆ ಇವತ್ತಿನ ದಿನ ಮಾಡಿರೋ ಒಳ್ಳೆ ಕೆಲಸಗಳು ನೋಡಿ. ರಾಜಕಾರಣ, ಅಧಿಕಾರ ಅಥವಾ ಸಿನಿಮಾ ರಂಗದಲ್ಲಿ ಯಶಸ್ವಿ ಹೆಸರು ಎಲ್ಲ ಬರುತ್ತೆ, ಅದು ಯಾವುದು ಶಾಶ್ವತ ಅಲ್ಲ. ಅಲ್ಲಿ ಇದ್ದಾಗ ನಾವು ಯಾವ ರೀತಿ ನಡ್ಕೊಂಡಿರ್ತೀವಿ, ಯಾವ ರೀತಿ ನಾವು ಒಳ್ಳೆ ಹೆಸರನ್ನು ಸಂಪಾದನೆ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗತ್ತೆ. ಈ ಒಂದು ಸಮಾರಂಭ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಸಚ್ಚಿದಾನಂದ್ ಅರೇಂಜ್ ಮಾಡಿರೋದು, ತುಂಬ ಖುಷಿ ಆಗತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.